ಯಾಕೆಂದ್ರೆ ಅಶ್ವಿನ್ ನಾವು ಕೇವಲ ರಾಮನ ವಿಚಾರ ಮಾತ್ರ ಕೇಳಿದ್ರೆ ಕಾಂಗ್ರೆಸ್ ಅವರು ಕೂಡ ಬಹಳ ದೊಡ್ಡ ಹೋರಾಟ ಮಾಡಿದ್ದಾರೆ, ದೆಹಲಿಗೆ ಹೋಗಿ ಹೋರಾಟ ಮಾಡಿದ್ದಾರೆ. ಹಾಗಾಗಿ ರಿಪಬ್ಲಿಕ್ ಕನ್ನಡ ಕೇಳಿದ ಎರಡನೇ ಪ್ರಶ್ನೆ ಸಿದ್ದರಾಮಯ್ಯನವರು ಹೋಗಿ ಏನು ಕೇಳಿದ್ರು, ಅನುದಾನ ಕದನ ಏನಾಯ್ತು, ಕಾಂಗ್ರೆಸ್ ಬಿಜೆಪಿಗೆ ಅನುದಾನ ಕದನ, ತೆರಿಗೆ ಸಮರ, ಚುನಾವಣೆ ಮೇಲೆ ಪರಿಣಾಮ, ರಾಜ್ಯಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಏನು ಹೇಳ್ತು ಡೆಲ್ಲಿಯಲ್ಲಿ ಹೋಗಿ, ಅದು ಜನರಿಗೆ ತಲುಪ್ತಾ ಅಥವಾ ಏನಾದರೂ ಕೇಂದ್ರ ಮಾಡಬೇಕಾಗಿತ್ತು ನಮಗೇನು ಮಾಡ್ತಾ ಇಲ್ಲ ಅನ್ನೋದು ಮನವರಿಕೆ ಆಯ್ತಾ, ಅಥವಾ ನಿರ್ಮಲಾ ಸೀತಾರಾಮನ್ ಹೇಳಿದ್ರಲ್ಲ ಏನು ಆಗಿಲ್ಲ ರೀ, 1 ನಯ ಪೈಸೆನೂ ಆಗಿಲ್ಲ, 14ನೇ ಹಣಕಾಸು ಆಯೋಗದಿಂದ ಜಾಸ್ತಿ 15ನೇ ಹಣಕಾಸು ಆಯೋಗದಿಂದ ಸಿಕ್ಕಿದೆ, ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾ ಇದ್ದಾರೆ. ಆ ನಂತರ ನರೇಂದ್ರ ಮೋದಿ ಅವರು ಭಾಷಣ ಮಾಡಿದರು, ಎಲ್ಲೇ ಒಂದು ನೋವಾಗಲಿ, ಒಂದು ಕಾಲಿಗೆ ನೋವಾದರೆ ಕೈಯ ಮುಳ್ಳನ್ನು ತೆಗೆಯುತ್ತೆ, ಆ ಥರ ಎಲ್ಲರೂ ಒಂದಾಗಿ ಬಾಳಬೇಕು, ದೇಶ ಒಡೆಯುವಂಥ ವಿಚಾರವನ್ನು ಮಾತಾಡಬಾರ್ದು. ಆದರೆ ನಿರಂತರವಾಗಿ ಮಾತಾಡಿದ್ರು ಸಿದ್ದರಾಮಯ್ಯನವರು, 1 ಗಂಟೆಗಳ ಕಾಲ ಮಾತನಾಡಿದ್ರು, ಅದು ಜನರ ಮೇಲೆ ಪರಿಣಾಮ ಬೀರುತ್ತಾ? ಸ್ಟ್ರೇಟ್ ಇತ್ತು, ವೋಟಿಂಗ್ ಮೇಲೆ ತೆರಿಗೆ ಕದನ ಪರಿಣಾಮ ಬೀರುತ್ತಾ? ಹೌದು ಬೀರುತ್ತೆ ಅಂದವ್ರು 17%, ಬೀರೋದೇ ಇಲ್ಲ ಅಂದವರು 42. ಸೂರ್ಯ ಅವ್ರನ್ನ ಗಮನಿಸಬೇಕು ಈ ನಂಬರ್ನ. 42% ಜನ ಇಲ್ಲ ಬೀರಲ್ಲ ಅಂತ ಹೇಳಿದ್ದಾರೆ, ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದವ್ರು 29% ಜನ, ಹೇಳೋದು ಕಷ್ಟ ಅಂದವರು 12% ಜನ. ಒಂದು ಚಿಕ್ಕ ಪಾಯಿಂಟ್ ಮಾಡಬೇಕು, ಆಮೇಲೆ ಸೂರ್ಯ ಅವರು ಇದಕ್ಕೆ ಉತ್ತರ ಕೊಡ್ಬೋದು. ಇದು ಸರ್ವೆ ನಿನ್ನೆ ಮೊನ್ನೆ ಮಾಡಿರೋದು, ಅಂದರೆ ಈಗ ಚರ್ಚೆ ನಡೀತಿತ್ತು, ಬಟ್ ಸರ್ವೆ ನಡೆದಿರೋದು ನಿನ್ನೆ ಮೊನ್ನೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಒಪಿನಿಯನ್ ಪೋಲ್ ನಡೆದಿರೋದು ಇದು. ಇನ್ನೊಂದೇನಂದ್ರೆ ಜನರಲ್ ಇದು ಏನು ಹೇಳುತ್ತಂದ್ರೆ, ಇದು ಒಂಥರ ಟೆಕ್ನಿಕಲ್ ಇಶ್ಯೂ ತಮಿಳಾರ, ಇದೊಂಥರ ಟೆಕ್ನಿಕಲ್ ಇಶ್ಯೂ ತೆರಿಗೆ ಅನ್ನೋದು. ಎಷ್ಟೋ ಜನರಿಗೆ ಓಕೆ ಇದು ಸುಮಾರು ವರ್ಷ ಮಾತಾಡ್ತಾನೆ ಇದ್ದಾರೆ ಇದ್ರ ಬಗ್ಗೆ, ಬಟ್ ಭಾವನಾತ್ಮಕವಾಗಿ ಪ್ಲೇ ಮಾಡಕ್ ಟ್ರೈ ಮಾಡಿದ್ರು ಕನ್ನಡಿಗರು, ಕರ್ನಾಟಕ ಕಲ್ಯಾಣ. ಇದನ್ನ ಬಹುಶಃ ಮೋದಿ ಅವ್ರನ್ನ ಕೌಂಟರ್ ಮಾಡೋದಕ್ಕೆ ನ್ಯಾಷನಲ್ ಲೀಡರ್ಶಿಪ್ ಸ್ಟ್ರಾಂಗ್ ಇಲ್ದಲೇ ಇರೋದ್ರಿಂದ ಕರ್ನಾಟಕದ ಮಟ್ಟಿಗೆ ಲೋಕಲ್ ಇಶ್ಯೂಸ್ನ ತಗೊಂಡ್ಬಂದು ಬಿಜೆಪಿಯ ಜನಪ್ರಿಯತೆಗೆ ಅಥವಾ ಮೋದಿ ಅವರ ಜನಪ್ರಿಯತೆಗೆ ಲೋಕಲ್ ಇಶ್ಯೂಸ್ನ, ತೆರಿಗೆ, ಕನ್ನಡಿಗರ ಅಸ್ಮಿತೆ, ಕನ್ನಡಿಗರ ಭಾವನೆ, ಕನ್ನಡಿಗರ ಸ್ವಾಭಿಮಾನ, ಈ ಥರದ ಅನ್ಯಾಯ, ಬರಗಾಲದಲ್ಲಿ ರೈತರು ಹೀಗಾಗಿದೆ ಅನ್ನೋದನ್ನ ತಂದು ಆ ಒಂದು ವರ್ಚಸ್ಸನ್ನ ಕಮ್ಮಿ ಮಾಡೋದಕ್ಕೆ ಇದೊಂದು ಪೋಲ್ ಸ್ಟ್ರಾಟಜಿ ಮಾಡ್ತಿದ್ದಾರೆ. ನಾವು ನಿನ್ನೆ ಡಿಬೇಟ್ ಮಾಡಿದ್ವಿ, ಅದು ರಾಷ್ಟ್ರೀಯತೆ ವರ್ಸಸ್ ಪ್ರಾದೇಶಿಕತೆ. ಈಗ 2 ದಿನದಿಂದ ಇದಾಗ್ತಾ ಇದೆ, ಗೊತ್ತಿಲ್ಲ ಅಂತ ನೋಡಿ. 30% ಜನ ಇನ್ನು ಬ್ಲಾಂಕ್ ಅಲ್ಲಿ ಇದ್ದಾರೆ, ಇನ್ನು ತೀರ್ಮಾನ ಮಾಡಿಲ್ಲ, ಹೇಳೋದು ಕಷ್ಟ ಅಂತಿದೆ. 30 + 12 ಲೆಕ್ಕ ಹಾಕಿದ್ರೆ 42% ಆಗುತ್ತೆ. ಅಂದ್ರೆ 42% ಆಫ್ ದಿ ಜನ ಇನ್ನು ಡಿಸಿಷನ್ ತಗೊಂಡಿಲ್ಲ. ಅಲ್ಲಿ ಅವರಿಗೆ ಹೋಗಿ ಕನ್ವಿನ್ಸ್ ಮಾಡಕ್ಕೆ, ಅವರಿಗೆ ಹೇಳೋದಕ್ಕೆ ಎರಡೂ ಪಕ್ಷದವರಿಗೆ ಅವಕಾಶ ಇದೆ, ಬಿಜೆಪಿಗೂ ಇದೆ, ಅವರಿಗೂ ಇದೆ. ಅಶ್ವಿನ್ ಅವರು, ಸೂರ್ಯ ಅವರು ರಿಯಾಕ್ಷನ್ ಆದ್ಮೇಲೆ ಅಶ್ವಿನ್. ಅದೇ ಈಗ ಈ ವಿಚಾರ, ತೆರಿಗೆ ವಿಚಾರ ಆಗಿರ್ಬೋದು ಮತ್ತು ಆರ್ಥಿಕತೆಯ ವಿಚಾರ ಆಗಿರ್ಬೋದು, ತುಂಬ ಜನಕ್ಕೆ ಅರ್ಥ ಆಗಲ್ಲ. ಬಜೆಟ್ ಬರ್ತಾ ಇರುತ್ತೆ, ಬಜೆಟ್ ಮೇಲೆ ಚರ್ಚೆಗಳು ಆಗ್ತಾ ಇರ್ತವೆ, ಕೆಲವು ಭಾವನಾತ್ಮಕವಾದಂಥ ವಿಚಾರಗಳು ಆದವು. ಆದರೆ ನನ್ನ ತೆರಿಗೆ, ನನ್ನ ಹಕ್ಕು, ಈ ಥರದ ಹೋರಾಟಗಳೆಲ್ಲ ಬಂದವು. ಸೊ ಇದು ತುಂಬ ಜನಕ್ಕೆ, ಗ್ರೌಂಡ್ ಲೆವೆಲ್ ಜನಕ್ಕೆ ಅದು ಇನ್ನೂ ಅರ್ಥ ಆಗಿರಲ್ಲ. ಬಹುಶಃ ಅದು ಹೋಗ್ತಾ ಸೂರ್ಯ ಅವ್ರಿಗೆ ನಾನು ನಿಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ನಾನು ಹೇಳ್ತಿರೋದು ರಾಮ ಮಂದಿರ, ಹಿಂದುತ್ವ, ರಾಷ್ಟ್ರೀಯತೆ, ಇದರ ಸರಳವಾದಂಥ ವಿಚಾರ. ಒಂದು ನಿಮಿಷ ಕೇಳಿ. ಅದೇ ಮಾತು ಬರ್ತಾ ಇತ್ತಲ್ಲ ಇಡೀ ದೇಶಾದ್ಯಂತ. ನಾಳೆದು ಹೋಗ್ತಾರಂತೆ, ಮತ್ತೊಂದು ಹೋಗ್ತಾರಂತೆ, ಆಮೇಲೆ ಹನುಮತ್ ಧ್ವಜ ವಿಚಾರ ಬಂತು. ಅದನ್ನು ತಕ್ಷಣಕ್ಕೆ ಒಂದು 4-5 ದಿವಸದ ಮಟ್ಟಿಗಾದರೂ ಈ ವಿಚಾರ ಚರ್ಚೆ ದೇಶಾದ್ಯಂತ ಆಗುವಂಗೆ ಅಥವಾ ಅದರ ಬಗ್ಗೆ ಮಾತಾಡುವಂಗೆ ಸಫಲರಾದ್ರಿ ಅಂತಂದರೆ ನಿಮ್ಗೆ ಅನಿಸಿದರೆ, ಪ್ರಾದೇಶಿಕತೆ ಮತ್ತು ರಾಷ್ಟ್ರೀಯತೆ ಆಯ್ತಾ ಅಂತ ಅದಕ್ಕೆ ಹೇಳ್ತಿರೋದು. ಅಲ್ಲ, ಅದಾಗಿದೆ. ಇವತ್ತು ಕೇರಳದವರು ಹೋಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಪಂಜಾಬ್ ಮತ್ತು ದೆಹಲಿಯ ಮುಖ್ಯಮಂತ್ರಿ ಎಲ್ಲರೂ ಸೇರ್ಕೊಂಡಿದ್ದಾರೆ, ತಮಿಳುನಾಡು ಅವರು ಹೋಗಿದ್ದಾರೆ. ಆದರೆ ಒಟ್ಟಾರೆ ಬದುಕಿನ ಪ್ರಶ್ನೆ ಇವತ್ತು ಚರ್ಚೆಗೆ ಮತ್ತೆ ಮುಂದೆ ಬಂದಿದೆ. ಸೊ ನಿಮ್ಮ ಧಾರ್ಮಿಕ ವಿಚಾರಗಳಾಗಿರ್ಬೋದು, ಧರ್ಮದ ವಿಚಾರಗಳಾಗಿರ್ಬೋದು, ಅದು ಸ್ವಲ್ಪ ಹಿಂದೆ ಸೇರಿದು ಈಗ ತೆರಿಗೆ, ಆರ್ಥಿಕತೆ, ಬದುಕು, ಉದ್ಯೋಗ, ರೀಜನಲಿಸಮ್ ಇವೆಲ್ಲ ಚರ್ಚೆಗೆ ಬಂದಿರೋದ್ರಲ್ಲಿ ಇದು ಪ್ರಾದೇಶಿಕತೆ ಅಂದ್ರೆ ಅಶ್ವಿನ್ ಅವ್ರು ಜಾಸ್ತಿ ಮಾತಾಡಬೇಕು, ಯಾಕಂದ್ರೆ ಪ್ರಾದೇಶಿಕ ಪಕ್ಷ ಜನ ಅಷ್ಟೇನು ಗಂಭೀರವಾಗಿ ಸ್ವೀಕರಿಸಿದಂತ ಈ ಮಟ್ಟಿಗೆ ಈ ತಕ್ಷಣಕ್ಕಂತೂ ಕಾಣಿಸ್ತಾ ಇಲ್ಲ. ಆಮೇಲೆ ನಿಮ್ಮ ಆ ಕ್ವಶನ್ಗೆ ಒಂದು ಎಡಿಷನ್, ನಿಮ್ಮ ಅಗ್ರೆಸರ್ ಒಂದು ಮಾತು ಹೇಳಿದ್ರು, ಕೇಸರಿಯಲ್ಲಿ ಹಾಕೊಂಡು ಹೋಗ್ಬೇಡಿ, ನಿಮ್ಮ ಪಾರ್ಟಿಗೆ ಹಾಕೊಂಡು ಹೋಗಿ ಅಂತ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ಉತ್ತರ ಕೊಡಿ. ಕುಮಾರಸ್ವಾಮಿ ಅವರೊಂದು ಮಾತು ಹೇಳಿದ್ರು, ಕೇಂದ್ರಕ್ಕೆ ಮನವರಿಕೆ ಮಾಡ್ಕೊಡ್ತೀನಿ, ನಮ್ಗೆ ಅನ್ಯಾಯ ಆಗಿರೋದು ಅಂತ ಹೇಳಿದ್ರು. ಈಗ ಸರ್, ಇವತ್ತೇನು ನಿನ್ನೆ ಕಾಂಗ್ರೆಸ್ ಅವರು ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡಿದ್ರಲ್ಲ, ಅಲ್ಲೇನಾದರೂ ಮಹದಾಯಿ ಪರವಾಗಿ, ಮೇಕೆದಾಟು ನಮಗೆ ಸೇರಬೇಕು ಅನ್ನೋ ಪರವಾಗಿ, ಕೃಷ್ಣ ಮತ್ತು ಭದ್ರಾ ಅಪ್ಪರ್ ಪ್ರಾಜೆಕ್ಟ್ಗಳ ಬಗ್ಗೆ ಧ್ವನಿ ಎತ್ತಿದ್ರೆ ಖಂಡಿತ ಕರ್ನಾಟಕದ ಜನತೆ ಅವ್ರನ್ನ ಬೆಂಬಲ ಸೂಚಿಸ್ತಾ ಇದ್ರು, ಶಭಾಷ್ಗಿರಿ ಅಂತಲೂ ಕೊಡ್ತಾ ಇದ್ರು. ಇಲ್ಲೇನಾಯಿತು, ಕೊಟ್ಟಂಥ ಅಂಕಿ ಅಂಶಗಳಲ್ಲೇ
2024-25 ಬಂದಿಲ್ಲ, 25-26 ಬಂದಿಲ್ಲ, ಅಲ್ಲೇ ವೆಚ್ಚ ಆಗುತ್ತೆ ಅನ್ನೋದೆಲ್ಲ ಜನಕ್ಕೆ ಒಂದು ತಿಳ್ಕೋಬೇಕು. ಕರ್ನಾಟಕ ಜನತೆ ಮಾಸ್ ಲೀಡರ್ ಹಿಂದೆ ಹೋಗಲ್ಲ. ಒಂದು ವಿಷನ್ ಬೇಸ್ಡ್, ವಿಷಯಾಧಾರಿತ ಇರ್ಬೋದು, ಅಭಿವೃದ್ಧಿ ಮೇಲೆ ಮತ ಹಾಕೋಂಥ ಜನತೆ ಕರ್ನಾಟಕದ ಜನತೆ ಇದ್ದಾರೆ. ಮತ್ತು ಮಾಧ್ಯಮ ಲೋಕ, ಸಾಮಾಜಿಕ ಜಾಲತಾಣಗಳು ಹೇಗಿದೆ ಅಂತಂದರೆ ಪ್ರತಿಯೊಬ್ಬ ಮತದಾರನಿಗೂ, ಹಳ್ಳಿಯಲ್ಲಿರೋಂಥ ಮತದಾರನಿಗೂ ಏನಾಗ್ತಿದೆ ಅನ್ನೋದು ತಿಳ್ಕೊಳ್ಳೋ ಅಷ್ಟು ಮಟ್ಟಿಗೆ ಮತದಾರರು ಬಂದಿದ್ದಾರೆ. ಅವ್ರಿಗೆ ರೀಚ್ ಆಗಿಲ್ಲ ಅನ್ನೋದು ನಾನು ಅದನ್ನ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಮತ್ತು ಕುಮಾರಣ್ಣವರು ಹಸಿರು ಶಾಲೆ ಹಾಕ್ತಾರೆ, ಇಲ್ಲ ಕೇಸರಿ ಶಾಲೆ. ಹೌದು, ಖಂಡಿತ ಕುಮಾರಣ್ಣ ಅವ್ರು ಹೇಳಿದಾರಲ್ಲ, ನಾನು ದಲಿತರ ಪರವಾಗಿ ಹೋದಾಗ ನೀಲಿ ಶಾಲೆ ಹಾಕ್ತೀನಿ, ಮುಸಲ್ಮಾನರ ಪರವಾದ ಹೋದಾಗ ಹಸಿರು ಶಾಲೆ ಹಾಕ್ತೀನಿ, ತಪ್ಪೇನಿದೆ ಅದರಲ್ಲಿ? ಪ್ರಾಬ್ಲಮ್ ಇರೋದೇನಂದ್ರೆ, ಮೊದಲನೇ ಪ್ರಶ್ನೆ ನೀವು ಕೇಳಿದ್ರಲ್ಲ, ಅಲ್ಲಿ ಬಿಜೆಪಿಯವರು ಸರಿ ರಾಜಕೀಯ ಮಾಡಿ ರಾಮನ ದೇವಸ್ಥಾನ ಕಟ್ಟಿದ್ರು ಅಂದಾಗ ಕಾಂಗ್ರೆಸ್ಗೆ ಅವಕಾಶ ಇತ್ತಲ್ಲ, ಮಾಡ್ಬೋದಿತ್ತು. ತುಂಬಾ ಸಿಂಪಲ್ ಆಗಿ ಇವತ್ತೊಬ್ರು ಆಡಿಯನ್ಸ್ ಹೇಳ್ತಿದ್ರು, ಅಶ್ವಿನ್ ಅವರೇ ನೀವು ಹೇಳಿದ್ರಲ್ಲ, ಹೆಂಗೆ ನನ್ನ ತೆರಿಗೆ ನನ್ನ ಹಾಕು, ನಮ್ಮ ರಾಜ್ಯ ತೆರಿಗೆ ನಮಗೆ ಬರಬೇಕು ಅಂದಂಗೆ ಕಾವೇರಿ ನಮ್ಮಲ್ಲಿ ಹುಟ್ಟಿದ್ದು ನಮಗೆ ಮೈತ್ರಿ ಪಾರ್ಟ್ನರ್ಸ್ ಇದ್ದಾರೆ ತಮಿಳ್ನಾಡಲ್ಲಿ ಅನ್ನೋದನ್ನ ಮರ್ತು ಕಾಂಗ್ರೆಸ್ನವರು ಅಲ್ಲಿ ಹೋಗ್ಬಿಟ್ಟು ನಮ್ಮ ಕಾವೇರಿ ನಮಗೆ ಬೇಕು ಅಂತ ಹೇಳಿದಿದ್ರೆ ಬಹುಶಃ ಕನೆಕ್ಟ್ ಆಗ್ತಿದ್ರೆ. ಅದು ನಾನು ಹೇಳ್ತಿರೋದಲ್ಲ, ಇದು ಆಡಿಯನ್ಸ್ ಅಲ್ಲಿ ನಾನು ಹೇಳ್ತೀನಿ, ನಮ್ಮ ವೀಕ್ಷಕರು ಹೇಳಿ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಅಲ್ಲಿ ಅವರ ವಾಕ್ಯ ಇತ್ತು. ಬಟ್ ಹೇಳ್ಬೇಕಾದ್ರೆ ಎಂಪಿಗಳು ಬಂದಿಲ್ಲ ಅಂದ್ರು. ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ಇವ್ರು ಯಾವ್ದಾದ್ರು ಈಗ ನಾನು ಹೇಳಿದ್ದ 4 ಮಾದಾಯಿ ಮೇಕೆದಾಟು ಪರವಾಗಿ ಹೋದ್ರ ಹೋಗಿಲ್ಲ. ಇವರು ಕಾಂಗ್ರೆಸ್ಸಿನ ವೈಯಕ್ತಿಕ ಹಿತಾಸಕ್ತಿಗೆ ಕಾಂಗ್ರೆಸ್ ಅವ್ರು ಪದೇ ಪದೇ ಕೇಸರಿ ಅಂತಾರೆ. ನಾನು ಇವಾಗ್ಲೂ ಹೇಳ್ತೀನಿ ಸರ್, 150 ವರ್ಷ ನಿಮ್ ಪಕ್ಷ ಇತಿಹಾಸ ಇರೋಂತವ್ರು ಕೇಸರಿ ಅಂದ್ರೆ ಏನಂತ ನಿಮ್ಗೆ ಗೊತ್ತಿಲ್ಲ. ಕೇಸರಿ ಅಂದ್ರೆ ಏನಂತ ಗೊತ್ತಿಲ್ಲ. ಕಮಲದ ಹೂ ಅಂದ್ರೆ ಗೊತ್ತಿಲ್ಲ ಸರ್. ಅದು ಬಿಜೆಪಿ ರಾಷ್ಟ್ರ ಪುಷ್ಪ ಏನು ಸರ್? ರಾಷ್ಟ್ರ ಪುಷ್ಪ ಒನ್ಸ್ ಅಗೇನ್ ಇವರ ಪರವಾಗಿ ಇದ್ದೀನಿ ಈಗ, ಯಾಕಂದ್ರೆ ಅವರ ಪರವಾದ ಕ್ವಶನ್ ಮತ್ತೆ ನಂದೇನು ಅಂದ್ರೆ ನೋಡಿ, ಈ ಪ್ರಶ್ನೆನಲ್ಲಿ ಇನ್ನೊಂದು ವಿಚಾರ ಸೇರಿಸಬೇಕಾಗಿತ್ತು. ಡಿ.ಕೆ. ಶಿವಕುಮಾರ್ ಅವ್ರ ಹೇಳಿಕೆ ಮತ್ತು ಯಾವ ರೀತಿ ಕರ್ನಾಟಕದ ಖಜಾನೆ ಖಾಲಿಯಾಗಿದೆ ಅನ್ನತಕ್ಕಂತಹ 2 ಪ್ರಶ್ನೆಗಳನ್ನ ನೀವು ಸಪರೇಟ್ ಆಗೋ ಅಥವಾ ಇದರಲ್ಲೇ ಸೇರಿಸಿದ್ರೆ ಇನ್ನೂ ಸ್ವಲ್ಪ ಬೆಟರ್ ಉತ್ತರ ಬಂದಿದೆ. ಯಾಕೆಂದ್ರೆ ಒಬ್ಬ ಸಂಸದ ಸಂಸತ್ನಲ್ಲಿ ಮಾತಾಡೋದು ಬಿಟ್ಬಿಟ್ಟು ಹೊರಗಡೆ ಬಂದ್ಬಿಟ್ಟು ರಾಜ್ಯದಲ್ಲಿ ನಮ್ಗೆ ಹಾಗಾಗಿದೆ ಹೀಗಾಗಿದೆ ಅಂತ ಹೇಳಿ, ನಿಮ್ಮ ಸಂಸದರು ಮಾತಾಡಲೇ ಇಲ್ವಲ್ಲ ಸರ್? ನಿಮ್ಮ ಸಂಸದರು ಮಾತಾಡಲೇ ಇಲ್ವಲ್ಲ? ಅವರು ಮಾತಾಡಿದ್ರೆ ಪ್ರಾಬ್ಲಮ್ ಆಗ್ತಿದೆ. ನಮ್ಮ ಸಂಸದರ ವಿಚಾರ ಅಲ್ಲ, ಇವ್ರಿಗೆ ಅಕಸ್ಮಾತ್ ನಮಗೆ 3.6 ಬರ್ತಾ ಇದೆ, ನಮಗೆ ಡೆವಲ್ಯೂಷನ್ ಸರಿ ಇಲ್ಲ, ಅಥವಾ ಎಲ್ಲದಕ್ಕಿಂತ ಜಾಸ್ತಿ ನಾವು ಈಗಾಗಲೇ ಸಾಫ್ಟ್ ಲೋನ್ಸ್ ಅಂತ ಕೊಡ್ತಾ ಇದ್ದೀವಿ, DBT ಅಂತ ಕೊಡ್ತಾ ಇದ್ದೀವಿ, ಪ್ಲಸ್ ಜೊತೆಗೆ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಫಂಡಿಂಗ್ ಅಂತ ಕೊಡ್ತಾ ಇದ್ದೀವಿ. ಇವ್ರಿಗೇನಾಗಿದೆ, ಮಜಾ ಮಾಡಲಿಕ್ಕೆ 34 ಕ್ಯಾಬಿನೆಟ್ಗೆ ಹೊಸ ಕಾರ್ಯಕ್ಕೆ ಬರೀಬೇಕು. ಬರಗಾಲ ಬೇಕು, ಆಮೇಲೆ ಆಫೀಸ್ಗಳಿಗೆ ಯಾಕ್ರಿ AC ಬೇಕು, ಮನೆಗಳಿಗೆ ಯಾಕ್ರಿ